Hello, my dear students. Good morning. So we will be continuing our chapters. So here we are discussing these chapters. Before that, see, I want to discuss something. The things are, see, what happens is sometimes, some days, what might happen. Okay, I will tell you. I will clearly tell you. See how much talent is needed. Hmm? After this, definitely revision ಇರ್ತದೆ. So revision just I will discuss the question paper. Please go through that. ನೋಡ್ರಿ ನಾವು ಕ್ವಶನ್ ಪೇಪರ್ ಅಂದರೆ ಫುಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ ಅದು ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಅಂತದ ವಿ ಹ್ಯಾವ್ ಡ್ರಾನ್ ಟೂ ಕ್ವಶನ್ ಪೇಪರ್ ಡ್ರಾ ಮಾಡೀವಿ. ಸೊ ಅದರೊಳಗಿಂದ ಒಂದು ಹಾಫ್ I will discuss. Okay, only half of the questions. So maximum we will remaining things. So now the talent ಐದು ಇರಲು that is secondary matter. Okay, talent is there or not, that does not matter at all. Okay, so ಟ್ಯಾಲೆಂಟ್ ಇರಲಿ ಬಿಡಲಿ ಆದರೂ ನಾವು ಜೀವನದಲ್ಲಿ ಅನುಸರಿಸಬೇಕಾದ ಕ್ರಮಗಳೇನು that we have to discuss now. Just a minute. Okay, yes. So talent, so that is what I am discussing. So see here what happens. Every day there must be a confidence thing. First one is confidence. You should have the confidence. It does not need of talent. So my dear students, so first thing, what is most required? So whatever the talent you have, talent ಇಲ್ಲ ಅನ್ಕೋರಿ ನಿಮ್ಮ ಕಡೆ. Of course ಎಲ್ಲರ ಕಡೆ ಟ್ಯಾಲೆಂಟ್ ಇದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಪ್ಪ ನಿಮಗೆ ಬೇಕಾದಂಥ ನಾಲೆಜ್ ಇಲ್ಲ, ಟ್ಯಾಲೆಂಟ್ ಇಲ್ಲ, ಆದರೂ ನಾವು ಸಕ್ಸಸ್ ಹೆಂಗೆ ಗಳಿಸ್ಬೋದು ಲೈಫ್ ಒಳಗೆ. ಓಕೆ, ಸೊ ಹೌ ವಿ ಕ್ಯಾನ್ ಅಚೀವ್ ದ ಸಕ್ಸಸ್? What are the things we should need for the achievement of success? Okay, first thing is time punctuality. Time punctuality talent ದ ಅವಶ್ಯಕತೆ ಐತನ? ಇಲ್ಲ. ನೀನು ಟ್ಯಾಲೆಂಟ್ ಆಗಿರು ಬೀಡು ಎಲ್ಲರೂ ಟೈಮಿಗೆ ಬರ್ಬೋದು. ಒಬ್ಬ ಸೋಲ್ಜರ್ ಟೈಮಿಗೆ ಬರ್ಬೋದು, ಟೀಚರ್ ಟೈಮಿಗೆ ಬರ್ಬೋದು, ಸ್ಟೂಡೆಂಟ್ ಟೈಮಿಗೆ ಬರ್ಬೋದು, ಪ್ರಿನ್ಸಿಪಾಲ್ ಟೈಮಿಗೆ ಬರ್ಬೋದು, ಕ್ರಿಕೆಟರ್ ಟೈಮ್ ಪ್ರಕಾರ ಆಡ್ಬೋದು, ಟೈಮ್ ಟೇಬಲ್ ಪ್ರಕಾರ ಹೋಗ್ಬೋದು, ಒಬ್ಬ ಗೌರ್ಮೆಂಟ್ ಆಫೀಸರ್ ಕರೆಕ್ಟ್ ಟೈಮಿಗೆ ಬರ್ಬೋದು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕರೆಕ್ಟ್ ಟೈಮಿಗೆ ಬರ್ಬೋದು. ಸೊ ಟೈಮ್ ಪಂಕ್ಚುಯಾಲಿಟಿ ಡಿಫ್ರೆನ್ಸ್ ಇಲ್ಲ. ಸೊ ಟೈಮ್ ಪಂಕ್ಚುಯಾಲಿಟಿ ನೀನು ಜಾಣನೂ ಇರು, ದಡ್ಡನೂ ಇರು, ನಿಂದು ಟ್ಯಾಲೆಂಟ್ ಎಷ್ಟಾದರೂ ಇರಲಿ, ನಿನ್ನ ಮೆಮ್ರಿ ಪವರ್ ಏನಾದರೂ ಇರಲಿ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್ ಪಂಕ್ಚುಯಾಲಿಟಿ. ಸೊ ಇದನ್ನಾದರೂ ಮಾಡ್ಲಿಕ್ಕೆ ಸಾಧ್ಯ ಅದ. ಸೊ ಟೈಮ್ ಪಂಕ್ಚುಯಾಲಿಟಿ ಕರೆಕ್ಟ್ ಇತ್ತಂದ್ರೆ ಲೈಫ್ ಒಳಗೆ ಸಕ್ಸಸ್ ಸಿಗ್ತದೆ. ಸೊ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಮಾಡ್ಬೇಕು. ಯಾವ್ದು ನಮ್ಮ ಕಡೆ ಮಾಡ್ಲಿಕ್ಕೆ ಸಾಧ್ಯದ ಮಾಡ್ಬೇಕು. ಸೆಕೆಂಡ್ ಒನ್ ಎಥಿಕ್ಸ್. ಎಥಿಕ್ಸ್ ಇರ್ಬೇಕು ಮನುಷ್ಯ. ಎಥಿಕ್ಸ್, ನಾವು ಟೀಚರ್ ಅದಂದ್ರೆ ನನಗೊಂದು ಎಥಿಕ್ಸ್ ಇರ್ಬೇಕು. ಎಥಿಕ್ಸ್ ಇರ್ಬೇಕು ಲೈಫ್ ಒಳಗೆ. ಎಥಿಕ್ಸ್ ಶುಡ್ ಬಿ ದೇರ್. ಐ ಆಮ್ ಅ ಟೀಚರ್, ಐ ಶುಡ್ ಹ್ಯಾವ್ ಸಮ್ ಎಥಿಕ್ಸ್. You are a student, you should have ethics. You should not cross your ethics. I should not cross my ethics. I have some ethics. In my lifetime, ಯಾವುದೇ ಸ್ಟೂಡೆಂಟ್ ಒಂದ್ಸಲ ಸ್ಟೂಡೆಂಟ್ ಆದ್ರೆ ಅವನ ಲೈಫ್ ಮುಗಿವರೆಗೂ ನನ್ನ ಕಡೆಯಿಂದ ಏನು ಹೆಲ್ಪ್ ನನ್ನ ಕಡೆಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಐ ವಿಲ್ ಡೂ ದ್ಯಾಟ್. ಲಾಟ್ ಆಫ್ ಎಕ್ಸಾಂಪಲ್ಸ್ are there. ಒಂದು ಸ್ಟೂಡೆಂಟ್, ಓಕೆ, ಸೊ ನಿಮ್ಗೆ ಗೊತ್ತದ ಇಲ್ಲ, ಇಂಜಿನಿಯರಿಂಗ್ ಸೀಟ್ಸ್ ಇರ್ತಾವೆ ನಮ್ಮ ಕಾಲೇಜ್ JIT. ಸೊ ಅಲ್ಲಿ ನಂಗೆ ಭಾಳಷ್ಟು ಲೆಕ್ಚರರ್ಸ್ ಇದ್ದಾರೆ JIT ಒಳಗೆ, ಇಂಜಿನಿಯರಿಂಗ್ ಕಾಲೇಜ್ ನಂದು. ನನ್ನ ಸ್ಟೂಡೆಂಟ್ ಒಬ್ಬರದ್ದು PUC ಮುಗಿತು. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್. PUC ಮುಗಿದಿತ್ತು, ಶಿ ಸ್ಕೋರ್ಡ್ 82%. ಬಟ್ CET ಒಳಗೆ ರ್ಯಾಂಕಿಂಗ್ ಏನಾಗಿದೆ ಸ್ವಲ್ಪ ದೂರ ಬಂದಿತ್ತು, 35,000. ಸೊ ಜನರಲ್ ಆಲ್ಮೋಸ್ಟ್ 3B or ಜನರಲ್ ಲೈಕ್ ದಿಸ್ ಕ್ಯಾಟಗರಿ ಇತ್ತು. ಸೊ ಅವಾಗ ಶಿ ವಾಂಟೆಡ್ GIT ಸೀಟ್. ಆಕೆಗೆ ನಿಯರ್ಲಿ ಸೀಟ್ ಸಿಗ್ತಿದ್ದಿಲ್ಲ. GIT ನಿಯರ್ ಇದ್ದೈತಿ, ಸೊ ಇಟ್ ಇಸ್ ಅ ಬೆಸ್ಟ್ ಕಾಲೇಜ್. ಶಿ ವಾಂಟೆಡ್ ದ ಸೀಟ್. ಸೊ ಅಲ್ಲಿ ಪ್ರಿನ್ಸಿಪಲ್ ವತಿಯಿಂದ 1 ಅಥವಾ 2 ಸೀಟ್ ಇರ್ತಾವೆ. ಪ್ರಿನ್ಸಿಪಲ್ ಸರ್ ವತಿಯಿಂದ 1 ಅಥವಾ 2 ಸೀಟ್ ಇರ್ತಾವೆ. 2 ಸೀಟ್ಸ್ ಇರ್ತಾವೆ ಓನ್ಲಿ ಫಾರ್
ಬೆಸ್ಟ್ ಸ್ಟೂಡೆಂಟ್ಸ್ ಇರುತ್ತೆ ಎಕನಾಮಿಕಲ್ ಅಂದ್ರೆ ಅವ್ರಿಗೆ ಫೀಸ್ ಏನಿರ್ತದೆ ಗೌರ್ಮೆಂಟ್ ಫೀಸ್ ಏನಿರ್ತದಲ್ಲ ಅದ ಫೀಸ್ ಇರ್ತದೆ ವೆರಿ ಲೆಸ್ ಫೀಸ್. ಓಕೆ, ನಾವು ಇದ್ದಾಗ ಗೌರ್ಮೆಂಟ್ ಫೀಸ್ 25 ಇತ್ತು. ಐ ಡೋಂಟ್ ನೋ ರೈಟ್ ನಾವು ಎಷ್ಟದ ಇಂಜಿನಿಯರಿಂಗ್ ಫೀಸ್ ಮೇ ಬಿ 40-50 ಇರ್ಬೋದು. ಐ ಎಕ್ಸಾಕ್ಟ್ಲಿ ಡೋಂಟ್ ನೋ. ಸೊ ಇಫ್ ಆಕಿಗೇನು ಅದು ಶೀಟ್ ಸಿಗ್ತಿದ್ದಿಲ್ಲ ಬೇರೆ ಕಡೆ ಆದ್ರೆ ಶಿ ಹ್ಯಾಸ್ ಟು ಪೇ 3 lakh 4 lakh per 1 year. But the economic condition of the student is not that much good. So personally I went to my lecturers and I told everything about her, and I told her, I guaranteed her that she will bring definitely a good name for your college. Okay, so she took the admission there. Right now she is in, right now I think 5th sem of engineering, 5th or 7th, I exactly don't know. Yes, 5th sem of engineering she is right now. Hinto ಬಾಳಿದಾವ. Okay, so lot of students I help a lot because I don't think that it is my responsibility always. It is my happiness. It gives me the happiness. It is my ethics. Sometimes I go wrong, okay, but I have to rectify that. Leave that. Second one, ethics. Third one, efforts. This is also important. Efforts are very much necessary. Efforts are highly necessary. Why efforts are necessary? Because believe me, ನೀನು ಟ್ಯಾಲೆಂಟ್ ಬೇಕಂತಿಲ್ಲ, ಎಫರ್ಟ್ಸ್ ಇರ್ಬೇಕಂದ್ರ ನೀನ್ ಮಾಡ್ತಕ್ಕಂಥ ಎಫರ್ಟ್ ಟ್ಯಾಲೆಂಟ್ ಬೇಡ. ನೀನ್ ಎಷ್ಟು ಜಾಣದಿ ಎಷ್ಟು ದಡ್ಡದಿ ದಟ್ ಈಸ್ ಲೆಫ್ಟ್. ನೀನ್ ಜಾಣ ಇರು ದಡ್ಡ ಇರು, ನೀನ್ ಶ್ರೀಮಂತ ಇರು ನೀನ್ ಬಡವ ಇರು, ದಟ್ ಈಸ್ ಇರ್ರೆಸ್ಪೆಕ್ಟಿವ್ ನೀನ್ ಎಫರ್ಟ್ಸಿಗೆ. ಒಬ್ಬ ನಾರ್ಮಲ್ ಸೋಲ್ಜರ್ ಎಷ್ಟು ಎಫರ್ಟ್ ಹಾಕ್ತಾನೆ, ಒಬ್ಬ ನಾರ್ಮಲ್ ಟೀಚರ್ ಎಷ್ಟು ಎಫರ್ಟ್ ಹಾಕ್ತಾನೆ, ಒಬ್ಬ ನಾರ್ಮಲ್ ಸ್ಟೂಡೆಂಟ್ ಎಷ್ಟು ಎಫರ್ಟ್ ಹಾಕ್ತಾನೆ, ಅಷ್ಟು ಎಫರ್ಟ್ ಎಲ್ಲರೂ ಹಾಕಬಹುದು. ಸೊ ಎವ್ರಿ ಡೇ ಎಫರ್ಟ್ಸ್ ಹಾಕೋದ್ರಿಂದ ಯು ಕ್ಯಾನ್ ಅಚೀವ್ ಸಮಥಿಂಗ್ ಇನ್ ಯುವರ್ ಲೈಫ್. ಸಿ ನಾನು 10th ಅಲ್ಲಿ ನಾನು ಎಲ್ಲದಕ್ಕೂ ನನ್ನ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಯಾಕಂದ್ರೆ ಉಳಿದವ್ರ ಎಕ್ಸಾಂಪಲ್ ತಗೊಳಿಕ್ ಆಗುದಿಲ್ಲ. ಐ ಕೆನಾಟ್ ಗ್ಯಾರಂಟಿ, ಐ ಕೆನಾಟ್ ಅಶ್ಯೂರ್ ದಟ್ ಏನಾಗಿರ್ತದೆ ಅಲ್ಲಿ 10th ಅಲ್ಲಿ. ಸೊ 2007 ಅಲ್ಲಿ ನಮ್ಮ ಸ್ಕೂಲಲ್ಲಿ ಹೈಯೆಸ್ಟ್ 86. ಅದುವರೆಗೆ ಸ್ಕೂಲ್ ಸ್ಟಾರ್ಟ್ ಆಗಿ 42 ವರ್ಷ ಆದರೂ 90 ಯಾರು ಕ್ರಾಸ್ ಆಗಿದ್ದಿಲ್ಲ, ಯಾರು ಕ್ರಾಸ್ ಆಗಂಗಿಲ್ಲ. ನಮ್ದು ಹಳ್ಳಿ ಇತ್ತು ಸ್ವಲ್ಪ. ಬಟ್ ಬಿಲೀವ್ ಮೀ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಸ್ಕೋರ್ 94. ಆ ಟೈಮ್ನಾಗ ಇಟ್ ಇಸ್ ಅ ಬಿಗ್ ಒನ್. ನೌ ಅಟ್ ಈಸ್ ಇಟ್ಸ್ ವೆರಿ ಮಚ್ ನಾಟ್ ದ್ಯಾಟ್ ಮಚ್ ನಂಬರ್, ಬಿಕಾಸ್ 80 ಮಾರ್ಕ್ಸ್ ಇರ್ತದೆ, 20 ಮಾರ್ಕ್ಸ್ ಟೀಚರ್ಗೆ ಆಗಿರ್ತಾವೆ. ಬಟ್ ನಮ್ದು ಹಂಗಿದ್ದಿಲ್ಲ, ಫುಲ್ 100 ಮಾರ್ಕ್ಸ್ ಆಗಿತ್ತು. ಅದನ್ನು 2.5 ಅವರ್ಸ್ವರೆಗೂ ಬರೀಬೇಕಿತ್ತು. ಸೊ ಆ ಟೈಮ್ ದಟ್ ಈಸ್ ಅ ಬಿಗ್ 94 ಮೀನ್ಸ್. ಸೊ 94% ಮಾಡಿ ಬಿಳಿಗಿ ತಾಲೂಕು, ಇಡೀ ತಾಲೂಕಿಗೆ ನಾನು ಫಸ್ಟ್ ಬಂದಿದ್ದೆ. If you wish, I will show that certificate. ತಾಲೂಕಿ ಫಸ್ಟ್ ಬಂದ. ಸೊ ಅದಾದ್ಮೇಲೆ ಯು ಬಿಲೀವ್ ಇಟ್ ಆರ್ ನಾಟ್, 47 ಸನ್ಮಾನ ಆಗಿದ್ದಾವೆ ನಾನು. 47 ಎಕ್ಸಾಕ್ಟ್. 27 ಸ್ಕೂಲ್ಗಳ ವತಿಯಿಂದ, 20 ಬ್ಯಾಂಕ್ಗಳ ವತಿಯಿಂದ, ಮತ್ತು ಇನ್ನೊಂದಿಷ್ಟು ಸಮಾಜಗಳಿರ್ತಾವಲ್ಲ ಅವುಗಳ ವತಿಯಿಂದ ಸನ್ಮಾನ ಆಗಿದೆ. ಸೊ ಇಟ್ ಈಸ್ ಆಲ್ ಪಾಸಿಬಲ್ ಓನ್ಲಿ ಬೈ ಎಫರ್ಟ್ಸ್. ಸೊ ಆಫ್ಟರ್ ದ್ಯಾಟ್ ಸಿ ಐ ಡಿಡ್ ಅ ಮಿಸ್ಟೇಕ್. ಫಸ್ಟ್ PUC ಐ ಜಸ್ಟ್ ಸ್ಕೋರ್ 54%. 54% ಯಾಕಂದ್ರೆ ಸರಿ ತಂಗಿ ಓದಲಿಲ್ಲ. ಬಟ್ ಐ ಕೇಮ್ ಟು ನೋ ದಟ್ ಐ ಡಿಡ್ ಅ ಮಿಸ್ಟೇಕ್. ಅಗೇನ್ ಐ ಪುಟ್ ದ ಎಫರ್ಟ್ ಇನ್ ದ ಸೆಕೆಂಡ್ PUC and again I scored 92% in second PUC. So I got a government seat in JIT college engineering. So JIT engineering ಸಿಗೋದು ಭಾಳ ಈಸಿ, ಸೊ ಭಾಳ ಡಿಫಿಕಲ್ಟ್. ಸೊ ಅಂಥವ್ರು ಆ ಟೈಮ್ ಸಿಗೋದು ಇಟ್ಸ್ ಅ ಗುಡ್ ಥಿಂಗ್. ಸೊ ಎಫರ್ಟ್ಸ್ ಹಾಕ್ಬೇಕು ನೀವು. ಎಫರ್ಟ್ಸ್ ಹಾಕಿದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಸೊ 4th one, ಎಫರ್ಟ್ಸ್ ಆದ್ಮೇಲೆ ಬಾಡಿ ಲ್ಯಾಂಗ್ವೇಜ್. This is also most important thing. Body language. How your body language is. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗದ ಅನ್ನೋದು ಕೂಡ ಮ್ಯಾಟರ್ ಆಗ್ತದೆ. ಓಕೆ, ಸೊ ವೆದರ್ ಯು ಆರ್ ಹ್ಯಾವಿಂಗ್ ದ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಆರ್ ನಾಟ್. ನೀವು ಕ್ರಿಕೆಟ್ ನೋಡ್ತಿರ್ತೀರಿ, ಕ್ರಿಕೆಟ್ ನೋಡುವ ಹೊತ್ನಾಗ ನೋಡ್ರಿ. ಸೊ ಇಫ್ ದೇ ಹ್ಯಾವ್ ವಿನ್ನಿಂಗ್ ಒಂದು ಇದಿತ್ತಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆನೇ ಇರ್ತದೆ. ಇಫ್ ಯು ಹ್ಯಾವ್ ಸೀನ್ ವಿರಾಟ್ ಕೊಹ್ಲಿ ನೋಡಿರ್ತೀರಿ, 1 ವಿಕೆಟ್ ಬಿದ್ರೆ ಯಾವ ತರ ಚಿರಾಡ್ತಾನೋ, ದಟ್ ಈಸ್ ದ ಆಟಿಟ್ಯೂಡ್, ದಟ್ ಈಸ್ ದ ಬಾಡಿ ಲ್ಯಾಂಗ್ವೇಜ್. ಹಂಗಿರ್ಬೇಕು, ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಇವನ್ ದೋ ಯು ಡು ನಾಟ್ ಸ್ಪೀಕ್ ಇಂಗ್ಲಿಷ್, ಇವನ್ ದೋ ಯು ಡು ನಾಟ್ ಸ್ಪೀಕ್ ಕನ್ನಡ, ಇವನ್ ದೋ ಯು ಡು ನಾಟ್ ಸ್ಪೀಕ್ ಹಿಂದಿ, ಇಫ್ ಯು ಗೋ ಟು ಔಟ್ಸೈಡ್, ಸೊ ದಟ್ ಪರ್ಸನ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಇವನ್ ದೋ ಯು ಡೋಂಟ್ ನೋ, ಹಿ ಡಸ್ ನಾಟ್ ನೋ ಯುವರ್ ಲ್ಯಾಂಗ್ವೇಜಸ್. ಫ್ರಾನ್ಸಿಗೆ ಹೋದ್ರಿ, ದೇ ಸ್ಪೀಕ್ ಓನ್ಲಿ ಫ್ರೆಂಚ್, ನಿಮಗೆ ಫ್ರೆಂಚ್ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಡೂ ವಿತ್ ಬಾಡಿ ಲ್ಯಾಂಗ್ವೇಜ್, ಯು ಕ್ಯಾನ್ react with body language. So body language is very much important. Always have the positive body language. So that indicates by yourself.
ಸೊ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಓಕೆ, ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಗೆಲ್ಲ ಕಡೆ ಯೂಸ್ ಆಗ್ತವೆ. ಸೊ ದೀಸ್ ಆರ್ ಇಂಪಾರ್ಟೆಂಟ್. ಟೆಕ್ಸ್ಟ್ಗಿಂತಲೂ ಇವು ಇಂಪಾರ್ಟೆಂಟ್. ಟೆಕ್ಸ್ಟ್ ಹೇಳೋದು ಬೈ ಮಿಸ್ಟೇಕ್ ಮರೀರಿ, ಇವ್ನು ಹೇಳೋದು ಒಟ್ಟು ಮರ್ಯಾಕೆ ಹೋಗಬೇಡ್ರಿ. ಓಕೆ, ಟೆಕ್ಸ್ಟ್ ಹೇಳೋದು ಮರಿಬೇಡ್ರಿ, ಆದ್ರೆ ಬೈ ಮಿಸ್ಟೇಕ್ ಮರೆದ್ರೂ ಕೂಡ ಇವ್ನು ಮಾತ್ರ ಮರಿಬೇಡ್ರಿ. ಓಕೆ, ಇವು ಫೋರ್ ಫಸ್ಟ್ ಟ್ಯಾಲೆಂಟ್ ಇರಲಿಲ್ಲ ಅಂದ್ರೂ ಇವು ಫೋರ್ ಬೇಕಂತ ನೀವು ತಿಳ್ಕೊಬೋದು. ಓಕೆ, ಇನ್ನು ಫೋರ್ ಅದಾವ ಅದನ್ನ ನೆಕ್ಸ್ಟ್ ವಿಡಿಯೋದಾಗ ಮಾಡ್ಬೋದು. ಸೊ ಈಗ ಇದ್ರ ಮುಂದೆ ಏನಿರ್ತಾವೆ ಟೆಕ್ಸ್ಟ್ ವಿಡಿಯೋ ಇರ್ತದೆ. ಈ ಸದ್ಯ ನೆಕ್ಸ್ಟ್ ಈಗ ಟೆಕ್ಸ್ಟ್ ಹೇಳ್ತಾನೆ ನಿಮ್ಗೆ ಏನದ ಸಿಲೆಬಸ್ ರಿವಿಷನ್ ಅದೇನದ ಅಥವಾ ಏನು ಹೇಳ್ಬೇಕಲ್ಲ ಅದು ಹೇಳ್ತಾನೆ. ಸೊ ಅದನ್ನು ನೋಡ್ರಿ, ದಯವಿಟ್ಟು ನೋಡ್ರಿ. ಓಕೆ, ಥ್ಯಾಂಕ್ ಯು. ಇದ್ರ ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಮಾಡ್ತೀನಿ. ಆ್ಯಕ್ಚುಲಿ 8 ಅದಾವೆ ಇವು, ಈಗ 4 ಹೇಳಿನಿ, ನೆಕ್ಸ್ಟ್ ಇನ್ನೊಂದು 4 ಹೇಳಿ. ಓಕೆ, ಯು 4 ಯು ಹ್ಯಾವ್ ಟು ಫಾಲೋ. ಥ್ಯಾಂಕ್ ಯು. Hello students, so we are discussing the important questions and pattern for the next thing. So here we are going to do the important questions and the revision. Okay, so okay, one most important thing, that is this is important questions and revision. So there will be a pattern as you have seen. So pattern ಹೆಂಗಿರ್ತದೆ ನಿಮಗೆ ಆಲ್ರೆಡಿ ಗೊತ್ತದ ಅನ್ಕೊಂಡಿದ್ದೀನಿ. ಓಕೆ, ಸೊ ಐ ಹೋಪ್ ಎವ್ರಿಥಿಂಗ್ ಈಸ್ ಫೈನ್. ಸೊ ಪ್ಯಾಟರ್ನ್ ಹೆಂಗಿರ್ತದ ಗೊತ್ತದ ಅಂತ ಅನ್ಕೋತೀನಿ ನಾನು. ಓಕೆ, ಸೊ ಜಸ್ಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ನಾನು ಏನು ಹೇಳಲಿಕ್ಕತ್ತೀನಿ ಅಂದರೆ, ಸೊ ಗ್ರಾವಿಟೇಷನ್ ಬೇರೆ ಹೇಳ್ತಾ ಇದ್ದೆ ನಾನು. ಸೊ ದಿಸ್ ಈಸ್ ಫಾರ್ ಯುವರ್ 9th ಕ್ಲಾಸ್. ಸೊ ಗ್ರಾವಿಟೇಷನ್, ಸೊ ಚಾಪ್ಟರ್ಸ್ ನೋಡ್ರಿ, ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್. ಆ ಚಾಪ್ಟರ್ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್ ಒಳಗಿನ ಒಂದಿಷ್ಟು ಕ್ವಶನ್. ಅದಾದ್ಮೇಲೆ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್ ಡೈಗ್ರಾಮ್ ಕಂಪಲ್ಸರಿ ಹ್ಯಾವ್ ಟು ಬಿ ಪರ್ಫೆಕ್ಟ್. ಮೋಷನ್ ಆ್ಯಂಡ್ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಆ್ಯಂಡ್ ಗ್ರಾವಿಟೇಷನ್ ದ್ಯಾಟ್ ಐ ಆಮ್ ಟೀಚಿಂಗ್ ನಾವು. ಸೊ ಇದ್ರೊಳಗೆ ನೀವು ಕ್ವಶನ್ಸನ್ನ ಎಕ್ಸಸೈಸ್ ಒಳಗಿನೂ ಎಲ್ಲ ಪರ್ಫೆಕ್ಟ್ ಆಗಬೇಕು. what you have learned ಒಳಗಿನೂ ಪರ್ಫೆಕ್ಟ್ ಆಗಬೇಕು. ಸೊ you have to be get perfect with what you have learned and exercise. Convert the following temperatures into the Celsius scale. Convert the following temperatures into the Kelvin scale. ಸೊ ಅವ್ನು ನೆನಪಿಟ್ಕೋರಿ. ಮತ್ತು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇವಾಪರೇಷನ್ನ ಅವ್ರು ನೆನಪಿಟ್ಕೋರಿ. ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್, ಅದು ಇರಲಿ. ಸೆಪರೇಟಿಂಗ್ ದ ಕಾಂಪೋನೆಂಟ್ಸ್ ಆಫ್ ಅ ಮಿಕ್ಸ್ಚರ್, ಹೌ ಕ್ಯಾನ್ ವಿ ಸೆಪರೇಟ್ ಕ್ರೀಮ್ ಫ್ರಮ್ ಮಿಲ್ಕ್. ಎಕ್ಸಾಂಪಲ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಷನ್ ಮೀಡಿಯಮ್. Is the dye in black ink a single color? How can we separate mixture of two miscible liquids? The separation of components of air. Physical and chemical changes, differences I have K change adao. So true or false, a difference between mixture and compounds, compulsory question, so that you have to be perfect. And after that atoms and molecules ada but nim syllabus igilla. So after that we directly come to this one, fundamental unit of life. While examining a thin slice of cloth, Robert Hooke study madana, that is structural and functional unit of life is called as cell. So plasma membrane ಅಥವಾ cell membrane ಇರ್ತದೆ. What is a cell made up of? What is the structural and organization of cell? So that is we can say. So ಅದನ್ನು ನಾವು ಹೇಳ್ಬೋದು. ಸೊ ಇವತ್ತು ಬರ್ತಡೇ ಇರೋದನ್ನ ಮೆಸೇಜಸ್ ಒಂದು ಭಾಳ ಬರ್ತವೆ. So let it be. So then after that plasma membrane or cell membrane. Okay, who discovered cells and how? Diagrams, work of cell wall, work of nucleus, prokaryotes, eukaryotes, difference, cytoplasma, endoplasmic reticulum, cell organelles, Golgi apparatus, lysosome, plastids, mitochondria. So ಇವೆಲ್ಲನೂ ಇರ್ತಾವು. ಸೊ ಟಿಶ್ಯೂಸ್ ಇನ್ನ ಹೇಳಿಲ್ಲ ನಾನು, ಬಟ್ ಆ ಚಾಪ್ಟರ್ ಅದ ಹೇಳಬೇಕು. 7th ಚಾಪ್ಟರ್ ತೆಗೆದಿದ್ದಾರೆ. ಬಟ್ ಮೋಷನ್ ಭಾಳ ಕ್ವಶನ್ಸ್ ನಿಮಗೆ ಬರೋದು ಮೋಷನ್ ಒಳಗೆ. ಮ್ಯಾಕ್ಸಿಮಮ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ಮೋಷನ್. ಓಕೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಮೋಷನ್ ಒಳಗೆ ಕೇಳ್ತಾರೆ. ಸೊ ದೇರ್ ವಿಲ್ ಬಿ ನ್ಯೂಮರಿಕಲ್ಸ್ ಇನ್ ಮೋಷನ್. ಮೋಷನ್ ಒಳಗೆ ನ್ಯೂಮರಿಕಲ್ಸ್ ಕೂಡ ಇರ್ತವೆ. ಅದಾದ ನಂತರ ಗ್ರಾವಿಟೇಷನ್, thrust and pressure, Archimedes principle, buoyancy, exercises. Okay, work and energy. So work and energy no iti. Okay, kinetic energy, potential energy, various energy forms, interconvertible,
ವಾಟ್ ಯು ಹ್ಯಾವ್ ಲರ್ನ್ಡ್. ಓಕೆ, ಸೊ ನೋಡ್ರಿ, ವರ್ಕ್ ಆ್ಯಂಡ್ ಎನರ್ಜಿ ಒಳಗೂ ಪ್ರಾಬ್ಲಮ್ಸ್ ಬರ್ತಾವೆ, ಇದ್ರೊಳಗೂ ಪ್ರಾಬ್ಲಮ್ಸ್ ಬರ್ತಾವೆ. ಸೊ ಪ್ರಾಬ್ಲಮ್ಸ್ ನೀವು ಪರ್ಫೆಕ್ಟ್ ಇರಬೇಕು. ಪರ್ಫೆಕ್ಟ್ ಇರಲಿಲ್ಲ, ಡಿಫಿಕಲ್ಟ್ ಆಗ್ತದೆ. ಸೊ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ವಿತ್ ಆಲ್ ದ ಪ್ರಾಬ್ಲಮ್ಸ್. ಎಸ್, ಸೊ ದೆನ್ ಆಫ್ಟರ್ ದ್ಯಾಟ್ ವರ್ಕ್ ಎನರ್ಜಿ ಮುಗಿತು, ಆಲ್ಮೋಸ್ಟ್ ಡನ್ ಆದಂಗೆ. ವರ್ಕ್ ಆ್ಯಂಡ್ ಎನರ್ಜಿ ಒಳಗೆ ನ್ಯೂಮರಿಕಲ್ಸ್ ಬರ್ತಾವೆ, ಇದ್ರೊಳಗೆ ನ್ಯೂಮರಿಕಲ್ಸ್ ಬರ್ತಾವೆ. ಆ ನ್ಯೂಮರಿಕಲ್ಸನ್ನು ನೀವು ಎಕ್ಸಸೈಸ್ ಹೋಗಿ ನೋಡ್ಕೋಬೇಕು. ಎಸ್, ಓಕೆ, ಫೈನ್, ಎವ್ರಿಥಿಂಗ್ ಇಸ್ ಫೈನ್. ಓಕೆ, ದೆನ್ class 7th, so everything will be fine. So I hope, so these all are the important questions we discussed. Just do well. Motions ಒಳಗೆ ಎರಡು ಗ್ರಾಫಿಕಲ್ ಮೋಷನ್ಸ್ ಒಳಗೆ ಭಾಳ ಕ್ವಶನ್ಸ್ ಕೇಳ್ತಾನೆ. ಮೋಷನ್ಸ್ ಫುಲ್ ಪರ್ಫೆಕ್ಟ್ ಇರ್ರಿ, ಗ್ರಾಫ್ಸ್ ಪರ್ಫೆಕ್ಟ್ ಇರ್ರಿ, ಅದು ಬಿಟ್ರೆ ಎಸ್ ಐ ಯೂನಿಟ್ಸ್ ಎಲ್ಲ ಪರ್ಫೆಕ್ಟ್ ಇರ್ರಿ, ಅದು ಬಿಟ್ರೆ ಮೋಷನ್ಸ್ ಎಸ್ ಐ ಯೂನಿಟ್ಸ್ ಸ್ಪೀಡ್ ವೆಲಾಸಿಟಿ ಅವನ್ನೆಲ್ಲ ಪರ್ಫೆಕ್ಟ್ ಇರ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ತದೆ, ಮ್ಯಾಚ್ ದ ಫಾಲೋವಿಂಗ್ ಇರ್ತಾವೆ. 2 ಮಾರ್ಕಿನ 7, 3 ಮಾರ್ಕಿನ 7, 5 ಮಾರ್ಕಿನ 5 ಕ್ವಶನ್ಸ್ ಇರ್ತಾವೆ. 5 ಮಾರ್ಕಿನ ಬೇಕಿದ್ರೆ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಸೊ ಡಯಾಗ್ರಾಮ್ಸ್, ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್, ಅದು ಕರೆಕ್ಟ್ ಇರಬೇಕು. ಓಕೆ, ಡನ್. ಸೊ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್.